ಪ್ರತಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಕಾಲೇಜು ಬ್ಯಾಗ್ಸ್, ಸ್ಕೂಲ್ ಬ್ಯಾಗ್ಸ್ ಕೊಡ್ಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ತಾಲೂಕೆಲ್ಲ 35,000-40,000 ಬ್ಯಾಗ್ಗಳು ವಿತರಣೆ ಮಾಡ್ತಾ ಇದೀವಿ. ಜೊತೆಯಲ್ಲಿ ಏನು ಅಂತಂದ್ರೆ ಒಂದು ಸಣ್ಣದಾಗಿ ಏನಾದ್ರೂ ಒಂದು ಸೇವೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚಾಗಿ ಮಾಲೂರು ತಾಲೂಕಲ್ಲಿ ಒಳ್ಳೆ ಅಂಕ ಇದೆ. ಪರ್ಸೆಂಟೇಜ್ ಕೂಡ 77% ಮಾಲೂರು ತಾಲೂಕಲ್ಲಿ. ಇದಕ್ಕೆಲ್ಲ ಕಾರಣ ಯಾರು? ನೀವು. ನಿಮ್ಗೆ ಎಲ್ಲ ಕಾರಣ ಯಾರು? ನಮ್ಮ ಟೀಚರ್ಸ್, ಮಾಸ್ಟರ್ಸ್, ನಮ್ಮ ಗುರುಗಳು. ಆ ಗುರುಗಳ ಒಂದು ಪ್ರಯತ್ನದಿಂದ, ನೀವು ಓದಿರೋಂಥ ಪ್ರಯತ್ನದಿಂದ, ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಓದಿಸ್ತಾ ಇರೋ ಪ್ರಯತ್ನದಿಂದ ಈ ವರ್ಷ ಅತಿ ಹೆಚ್ಚಾಗಿ ಅಂಕಗಳು ಬಂದಿದೆ. ಪರ್ಸೆಂಟೇಜ್ ಬಂದಿರೋದ್ರಿಂದ ನಿಮ್ಮನ್ನೆಲ್ಲ ಗುರುತಿಸಿ ಒಂದು ಸಣ್ಣದಾಗಿ ಏನಾದ್ರು ಒಂದು ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ SLC ಮಕ್ಕಳಿಗೆ ಕಿಟ್ ಕೊಡೋಂಥ ಕೆಲಸ ಮಾಡಿದ್ರಿ. ಕೆಲವು ಸರ್ಕಾರಿ ಶಾಲೆಗಳಿಗೆ ವಿಜಯ ಕರ್ನಾಟಕದಲ್ಲಿ ವರದಿ ಬರುತ್ತೆ, ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ. ಅದು ಕೆಲವು ಕಾಲೇಜುಗಳಿಗೆ ಎಲ್ಲ ಕಡೆನೂ ಸ್ಕೂಲ್ಗಳಿಗೆ ಕೊಡ್ತಾ ಇರ್ತೀವಿ ನಾವು ಪ್ರತಿ ವರ್ಷ. ಈ ವರ್ಷನೂ ಈ ಗಡಿ ಭಾಗದಲ್ಲಿರುವಂಥ ಗ್ರಾಮಗಳಿಗೆ ಇಡೀ ತಾಲೂಕಲ್ಲಿ ಫಸ್ಟ್ ಆದ್ಯತೆ ಕೊಟ್ಟು ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಸರ್ಕಾರಗಳು ನಮ್ಗೇನು ಶಾಲೆಗಳಿಗೆ ಬೇಕೋ ಅದೆಲ್ಲ ಕೊಡಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಗುರುತಿಸಿ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಮಾಡೋದ್ರಿಂದ ನಮ್ಮನ್ನ ನೋಡಿ ಇನ್ನೂ 4 ಜನ ಬಂದು ಕೊಡ್ಲಿ, ಈ ಶಾಲೆಗಳನ್ನ ಗುರುತಿಸ್ಲಿ. CSR ಫಂಡ್ಸ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ದಾನಿಗಳಿದ್ದಾರೆ, ಅವರೆಲ್ಲ ಬಂದು ಮಕ್ಕಳಿಗೆ ಅನುಕೂಲ ಮಾಡಲಿ. ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಅನುಕೂಲ ಮಾಡೋದ್ರಿಂದ ಸರ್ಕಾರಿ ಶಾಲೆಗಳು ಇಂಪ್ರೂವ್ಮೆಂಟ್ ಆಗುತ್ತೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡೋಂಥವ್ರು ಆಗ್ತಾರೆ. ಇದ್ರೆ ಏನಾಗುತ್ತೆ, ಎಲ್ಲ ಪ್ರೈವೇಟ್ ಶಾಲೆಗಳು ಈ ತರ ಅದನ್ನ ಇಂಪ್ರೂವ್ ಮಾಡ್ತಾ ಇರ್ತಾರೆ, ಅವೆಲ್ಲ ಇಂಪ್ರೂವ್ ಆಗ್ತಾ ಇರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳು ಇಂಪ್ರೂವ್ಮೆಂಟ್ ಆಗಬೇಕು. ಆ ಉದ್ದೇಶದಲ್ಲಿ ನಾವೆಲ್ಲ ಇಂಥದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರೆ ಕೆಲವರು ದಾನಿಗಳೆಲ್ಲ ಬಂದು ನಿಮಗೂ ಕೂಡ ಪ್ರೋತ್ಸಾಹ ಕೊಡ್ತಾರೆ, ಶಾಲೆಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ. ನಾವು ಕೊಡೋದು ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಡಾಕ್ಟರ್ಸ್, IAS, IPS ಒಳ್ಳೆ ಅಧಿಕಾರಿಗಳಾಗಬೇಕು. ಅಧಿಕಾರಿಗಳಾಗಿ ಒಳ್ಳೆ ಪೊಲಿಟಿಷಿಯನ್ಸ್ ಆಗಿ ನೀವು ಬಂದು ಇಲ್ಲಿ ನಿಂತ್ಕೊಂಡು ನೀವು ಕೂಡ ಈ ಸೇವೆ ಮಾಡೋ ಕೆಲಸ ನೀವೆಲ್ಲ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ನಿಮ್ಮನ್ನು ಗುಡ್ಸಂತದಾಗಬೇಕು, ಹಾಗೆ ನಿಮ್ಮನ್ನೆಲ್ಲ ನೋಡ್ಬೇಕು, ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ, ನಮ್ಮ ಮೇಸ್ಟ್ರುಗಳು, ಪ್ರಿನ್ಸಿಪಲ್ ಮೇಡಮ್, ಹಾಗೆ ನಮ್ಮ